ದಾಖಲೆಗಳ ರಕ್ಷಣೆಗೆ ಸುಗ್ರೀವಾಜ್ಞೆ ವಿಚಾರ ರಾಹುಲ್ ಒತ್ತಡಕ್ಕೆ ಮಣಿದ ಕೇಂದ್ರ ಸರ್ಕಾರ. ಸುಗ್ರೀವಾಜ್ಞೆ ಮಸೂದೆ ವಾಪಸ್, ಕೊನೆಗೂ ಮುಖಭಂಗ ತಪ್ಪಿಸಿಕೊಂಡ ಯುಪಿಎ ಸರ್ಕಾರ. ಅಡ್ಡಪಲ್ಲಕ್ಕಿ ಉತ್ಸವಕ್ಕೆ ದಿನಕ್ಕೊಂದು ತಿರುವು. ದಸರಾ ದರ್ಬಾರ್ಗೆ ಪರ್ಯಾಯವಾಗಿ ಶ್ವಾನ ಪಲ್ಲಕ್ಕಿ ಮೆರವಣಿಗೆ. ಗುಲ್ಬರ್ಗಾದಲ್ಲಿ ಜ್ಞಾನಪ್ರಕಾಶ್ ಶ್ರೀಗಳ ಘೋಷಣೆ. ಸಂಸ್ಕೃತಿ ಅರಿವಿಲ್ಲದವರಿಂದ ಉತ್ಸವಕ್ಕೆ ಅಡ್ಡಗಾಲು. ಯಾರು ಏನೇ ಅಂದ್ರೂ ಉತ್ಸವ ನಡೆಯುತ್ತೆ. ಸುವರ್ಣ ನ್ಯೂಸ್ಗೆ ರಂಭಾಪುರಿ ಶ್ರೀ ವಿಶೇಷ ಸಂದರ್ಶನ. ಬೆಂಗಳೂರಿನಲ್ಲಿ ಲಿಫ್ಟ್ ತುಂಡಾಗಿ ಅವಘಡ. ಕುಡಿಗೆಹಳ್ಳಿ ಸಿಮಿಲರ್ ರಿಸರ್ಚ್ ಸೆಂಟರ್ನಲ್ಲಿ ಘಟನೆ. 7 ಜನರಿಗೆ ಗಾಯ, 2 ಸ್ಥಿತಿ ಗಂಭೀರ. ಮಸೀದಿಯಿಂದ ರಾಜಕಾಲುವೆ ಒತ್ತುವರಿ. ಕೋಲಾರ ಜಿಲ್ಲಾಧಿಕಾರಿ ಮುಂದೆಯೇ ನೆಲಸಮ. ಡಿಸಿ ಕ್ರಮಕ್ಕೆ ಸ್ಥಳೀಯರ ವಿರೋಧ. ಕೇದಾರನಾಥ ಸಾಕ್ಷಿಯಾಗಿದ್ದು ಬಲಿಯಾಗ್ತೀವಿ. ಧರ್ಮ ಸಂಘರ್ಷ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಯಾವುದೇ ಒಂದು ಧರ್ಮ, ಯಾವುದೇ ಒಂದು ಸಮುದಾಯದಲ್ಲಿ ಇಂಥ ವೈಚಾರಿಕ ಸಂಘರ್ಷ ನಡೆದರೆ ಅದು ನಿಜಕ್ಕೂ ಕೂಡ ಪ್ರಜಾತಾಂತ್ರಿಕ ಒಂದು ವಿಚಾರ. ಹಾಗಾಗಿ ಇವತ್ತು ರಂಭಾಪುರಿ ಶ್ರೀಗಳ ಒಂದು ದಸರಾ ದರ್ಬಾರ್ ವಿಚಾರ ಒಂದು ದೊಡ್ಡ ಚರ್ಚೆಗೆ ನಾಂದಿ ಹಾಡಿದೆ. ಇದೊಂದು ರೀತಿ ಪ್ರಜಾತಂತ್ರದ ಒಂದು ಬೆಳವಣಿಗೆ ಅಂತ ಕೂಡ ಹೇಳ್ಬೋದು. ವೈಚಾರಿಕವಾಗಿ ಚರ್ಚೆ ಅಂತೂ ನಡೀತಾ ಇದೆ. ಇಂಥ ಚರ್ಚೆ ಯಾವತ್ತೂ ಕೂಡ ಸಮಾಜದಲ್ಲಿ, ಒಂದು ಧರ್ಮದಲ್ಲಿ ಆಗಲೇಬೇಕಾದಂಥ ಅನಿವಾರ್ಯ ಬೆಳವಣಿಗೆ. ಆದರೆ ನಂಬಿಕೆ ಮತ್ತು ಭಕ್ತರು, ಮತ್ತೊಂದು ಕಡೆ ವೈಚಾರಿಕತೆ, ಮೂಢನಂಬಿಕೆ, ಈ ಎಲ್ಲ ವಿಷಯಗಳು ಕೂಡ ಅಡಕಾಗಿರೋದ್ರಿಂದ ಆ ಕಾರಣಕ್ಕಾಗಿಯೇ ಪರ ವಿರೋಧ ಚರ್ಚೆ ಶುರುವಾಗಿದೆ. ಗುಲ್ಬರ್ಗ ಜಿಲ್ಲೆಯ ಜೇವರ್ಗಿಯಲ್ಲಿ ನಡೀಬೇಕಾದಂಥ ದಸರಾ ದರ್ಬಾರ್ಗೆ ಸರ್ಕಾರದ ಯಾವುದೇ ಅಡ್ಡಿ ಇಲ್ಲ. ನಾವು ಅದಕ್ಕೆ ಪರ್ಯಾಯವಾಗಿ ಪ್ರವಚನ ಮಾಡ್ತೀವಿ ಅನ್ನುವಂಥ ಒಂದು ಏನು ಸ್ವಾಮೀಜಿಗಳು ಕೂಡ ಅದಕ್ಕೆ ಪರ್ಯಾಯವಾದಂಥ ಪ್ರವಚನವನ್ನು ಶುರು ಮಾಡಿದರೆ, ಅದ್ರ ಜೊತೆಗೇ ಶ್ವಾನವನ್ನು ಇಟ್ಟು ಪಲ್ಲಕ್ಕಿ ಮೆರವಣಿಗೆಯನ್ನು ಕೂಡ ಮಾಡ್ತೇವೆ, ಶ್ವಾನ ಪಲ್ಲಕ್ಕಿಯ ಉತ್ಸವ ಮಾಡ್ತೀವಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೂಡ ಅಲ್ಲಿನ ಶ್ರೀಗಳು, ಅಲ್ಲಿನ ವಿರೋಧಿ ಸ್ವಾಮೀಜಿಗಳು ಹೇಳಿದ್ದಾರೆ. ಬಹುತೇಕ ಈ ಒಂದು ಅಡ್ಡ ಪಲ್ಲಕ್ಕಿ ವಿಚಾರ ಏನಿದೆ ಧರ್ಮ ಸಂಘರ್ಷಕ್ಕೆ, ವೈಚಾರಿಕ ಸಂಘರ್ಷ ಕೂಡ ನಾಂದಿ ಹಾಡಿದೆ. ಆಶೀರ್ವದಿಸಿದ್ರೆ ನಾವು ಮಾಡಿದ ಎಲ್ಲ ಪಾಪನು ಕರೆನೇ ಕಳೆದೋಗ್ತದೆ. ಅಡ್ಡಪಲ್ಲಕ್ಕಿ ಉತ್ಸವ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಅಪಮಾನ ಮತ್ತು ಅದು ಅಮಾನವೀಯ, ಧಾರ್ಮಿಕತೆ ಹೆಸರಲ್ಲಿ ನಡೆಯತಕ್ಕಂಥ ಶೋಷಣೆ ಅಂತಕ್ಕಂಥ ಮಾತು ನಡೆಯುತ್ತೆ. ಹೀಗಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ವಿ, ನೀವು ಅಡ್ಡಪಲ್ಲಕ್ಕಿ ಉತ್ಸವಕ್ಕೆ ಅನುಮತಿ ಕೊಡೋದಾದರೆ, ಅಡ್ಡಪಲ್ಲಕ್ಕಿ ಮೀನ್ಸ್ ಮಾನವರ ಮೇಲೆ ಸವಾರಿ ಕೊಡೋದಾದರೆ ನಮಗೆ ಶ್ವಾನದ ಪಲ್ಲಕ್ಕಿ ಉತ್ಸವಕ್ಕೂ ತಾವು ಅನುಮತಿ ಕೊಡಬೇಕಾಗುತ್ತೆ ಅಂತ ಮುಖಾಮುಖಿ ಡೈರೆಕ್ಟ್ ಜಿಲ್ಲಾಧಿಕಾರಿಗಳು ನಾನು ಮನವಿ ಮಾಡಿಕೊಂಡೆ. ಇನ್ನು ಅಡ್ಡಪಲ್ಲಕ್ಕಿ ಉತ್ಸವವನ್ನು ಮುಂದೂಡುವಂಥದ್ದು ಅಥವಾ ರದ್ದು ಮಾಡುವಂಥ ಜಿಲ್ಲಾಧಿಕಾರಿಗಳ ತೀರ್ಮಾನದ ವಿರುದ್ಧ ಇಲ್ಲಿ ಶ್ರೀಗಳು ಕೂಡ ಕೆಂಡ ಕಾರಿದ್ದಾರೆ. ನಿನ್ನೆ ಏನು CM ಸಿದ್ದರಾಮಯ್ಯ ನಿವಾಸದ ಮುಂದೆ ಮಧ್ಯರಾತ್ರಿಯೂ ಕೂಡ ಪ್ರತಿಭಟನೆ ನಡೆಸಂಥ ಏನು ಕೇದಾರ ಶ್ರೀಗಳು ಕೂಡ ಇದರ ವಿಚಾರದಲ್ಲಿ ದೊಡ್ಡ ಒಂದು ಹೋರಾಟವನ್ನು ಮಾಡಿದ್ರು. ಅಂತಿಮವಾಗಿ CM ಕೂಡ ಅಡ್ಡಪಲ್ಲಕ್ಕಿ ಕೂಡ ನಡೆಯಲಿ, ಮತ್ತೊಂದು ಕಡೆ ಪ್ರವಚನ ಕೂಡ ನಡೆಯಲಿ, ಆದರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರಬಾರದು ಅನ್ನುವಂಥ ಒಂದು ವಿಚಾರದಲ್ಲಿ ಅಂತಿಮವಾದಂಥ ಒಪ್ಪಿಗೆ ಸಿಕ್ಕಿದೆ. ನಿನ್ನೆ ಈ ಒಂದು ಧರಣಿಯ ಸಂದರ್ಭದಲ್ಲಿ CM ಅವರಿಗೆ ಶಾಪ ಹಾಕಿದ್ದಂಥದ್ದು, ಇಂಥ ವಿಚಾರದಲ್ಲಿ ತಾವು ಮಧ್ಯಪ್ರವೇಶ ಮಾಡಿ ಪರಿಹಾರ ಕೊಡದೆ ಹೋದರೆ ನಿಮಗೆ ಅಪಾಯ ಇದೆ, 3 ತಿಂಗಳಲ್ಲಿ ಏನಾಗುತ್ತೆ ನೋಡಿ ಅನ್ನುವಂಥ ಒಂದು ಎಚ್ಚರಿಕೆ ಮಾತುಗಳನ್ನು ಕೂಡ ಶ್ರೀಗಳು ಹೇಳಿರ್ತಕ್ಕಂಥದ್ದು. ನಿನ್ನೆ ಮಧ್ಯರಾತ್ರಿ ನಡೆದಂಥ ಒಂದು ದೃಶ್ಯಾವಳಿಗಳನ್ನು ನೋಡ್ಕೊಂಬರೋಣ. ದೇವರ ಸಾಕ್ಷಿಯಾಗಿ ಕೇದಾರನಾಥ ಸಾಕ್ಷಿಯಾಗಿ ನೀವು ಕಥೆ ಮಾತಾಡಿ, ವಕೀಲ ಹತ್ತು ಮಾಡಬೇಡ್ರಿ, ಒಳಗಾರಿಲ್ಲ ಅಂದ್ರೆ ನೀವು ಬಲಿ ಆಗಬೇಡಿ, ನಮಗೆ ಬಲಿ ಆಗಬೇಡಿ. ನೀವು ಆಗ್ತೀರಿ, ಸಂಬಂಧಕ್ಕೆ ಕೇದಾರನಾಥ ಸಾಕ್ಷಿಯಾಗಿ ಬಲಿ ಆಗ್ತೀರಿ. ನೀವು ಆಗ್ಬೇಡಿ, ನಡುವೆ ನೀವು ಆಗ್ಬೇಡಿ. ಯಾವುದೇ ರೀತಿ ದಂಗೆ ಆಗದಂಗೆ ನೋಡ್ಕೋಬೇಕು ಅನ್ನೋದು ನಮ್ಮ ಆಶ್ವಾಸ ಕೊಡಕತ್ತಿರಲ್ಲ. ಆಗ್ಯದಂತ ಹೇಳ್ರಿ, ನಾವು ಬರ್ತೇವೆ, ನೀವೇ ಹೇಳ್ರಿ. ಒಳಗೆ ಬನ್ನಿ ಸರ್, ಸ್ವಲ್ಪ ಇಲ್ಲ, ನಾವು ಕೇದಾರನಾಥ ದ್ರೋಹ ಬಗೆಯಲ್ಲ, ನಾವು ನಿಮ್ಮ ಕಾನೂನಿಗೆ ದ್ರೋಹ ಬಗೆಯಲ್ಲ, ನೈತಿಕತೆ ದ್ರೋಹ ಬಗೆಯಬೇಡಿ. ಇಲ್ಲ, ನೈತಿಕತೆ ಎಲ್ಲದಕ್ಕೂ ಗೌರವ ಕೊಟ್ಟು, ತಮ್ಮ ಪೀಠಕ್ಕೆ ಗೌರವ ಕೊಟ್ಟು, ಇಲ್ಲ ಕಾರಣೀಭೂತ ಆಗಬೇಡ್ರಿ. ನಮ್ಮ ಮಾತ್ರ ಅವಶ್ಯಕತೆ ಇಲ್ಲ, ನಮ್ಮ ಮಾತ್ರ ನಾವು ಅಲ್ಲಿ ನಾವು CM ಮನೆ ಮುಂದೆ ಕೂರಬೇಡಿ, ಒಳಗೆ ಬಂದ್ಬಿಟ್ಟಿದ್ದೀರಿ, ಇಲ್ಲಿ ತಾವು ಬಂದ್ಬಿಟ್ಟಿದ್ದೀರಿ ಸ್ವಾಮೀಜಿ, ತಾವು ಒಳಗಡೆ ಬನ್ನಿ. ಇಲ್ಲ ತಾವು ಒಳಗೆ ಬನ್ನಿ. ತಮ್ಮ
ಇದು ಅಡ್ಡಪಲ್ಲಿಕೆಯ ಉತ್ಸವ ವಿಚಾರದಲ್ಲಿ ನಡೆದಂಥ ಧರ್ಮ ಸಂಘರ್ಷದ ಒಂದು ದೃಶ್ಯ. ನಿನ್ನೆ ಮಧ್ಯರಾತ್ರಿ CM ಜೊತೆಗೆ ಶ್ರೀಗಳು ನಡೆಸಿದಂಥ ಒಂದು ದೊಡ್ಡ ಹೋರಾಟವೇ. ಹಾಗಾಗಿ ನಿನ್ನೆ ಈ ಒಂದು ಧರಣಿಯ ನಂತರ ಅಂತಿಮವಾಗಿ ಸರ್ಕಾರ ಕೂಡ ಒಪ್ಪಿಗೆ ಕೊಟ್ಟಿದೆ. ಆದರೆ ಇವತ್ತು ರಂಭಾಪುರಿ ಶ್ರೀಗಳಂತ ವೀರ ಸೋಮೇಶ್ವರ ಶ್ರೀಗಳು ಕೂಡ ಸುವರ್ಣ ನ್ಯೂಸ್ಗೆ ವಿಶೇಷ ಸಂದರ್ಶನ ನೀಡಿದ್ದಾರೆ. ಧರ್ಮ ಕಾರ್ಯಗಳಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಬಾರ್ದು, ಧರ್ಮ ಕಾರ್ಯಗಳು ಅದರ ಪಾಡಿಗೆ ಅದು ನಡೀತಾ ಹೋಗಲಿ, ಭಕ್ತರು ಎಲ್ಲಿ ಬೆನ್ನು ಕೊಡ್ತಾರೆ ಅಲ್ಲಿ ಧರ್ಮ ಕಾರ್ಯ ನಡೀತವೆ, ಹಾಗಾಗಿ ಇಂಥದ್ದಕ್ಕೆ ಅಡ್ಡಿ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥ ಮಾತನಾಡಿದರೆ, ವೈರಾಗ್ಯ ಇರೋ ಕಡೆ ವೈಭವ ಕೂಡ ಇರುತ್ತೆ, ವೈಭವ ಮತ್ತು ವೈರಾಗ್ಯ ಇದ್ರೇ ಅದು ಕಾರ್ಯಗಳಾಗ್ತವೆ, ಹಾಗಾಗಿ ನಾವು ಈ ಒಂದು ಅಡ್ಡಪಲ್ಲಕ್ಕಿ ಉತ್ಸವ ನಡೆಯುತ್ತೆ ಅನ್ನುವಂಥ ಒಂದು ಹೇಳಿಕೆಯನ್ನು ಶ್ರೀಗಳು ನೀಡಿದ್ದಾರೆ. ಕೆಲವು ಮಠಗಳಿಗೆ ವೈರಾಗ್ಯ ಇರಬಹುದು, ವೈಭವ ಇರುವುದಿಲ್ಲ. ಆದರೆ ವೀರಶೈವ ಪಂಚಪೀಠಗಳಿಗೆ ವೈಭವವೂ ಇದೆ, ವೈರಾಗ್ಯವೂ ಕೂಡ ಇದೆ. ಕೆಲವು ಮಠಗಳಿಗೆ ವೈರಾಗ್ಯ ಇರಬಹುದು, ವೈಭವ ಇರುವುದಿಲ್ಲ. ಆದರೆ ವೀರಶೈವ ಪಂಚಪೀಠಗಳಿಗೆ ವೈಭವವೂ ಇದೆ, ವೈರಾಗ್ಯವೂ ಕೂಡ ಇದೆ. ಕೆಲವರಿಗೆ ಈ ವ್ಯಾಪಕವಾದಂಥ ಒಂದು ಜನಬೆಂಬಲ ಮತ್ತು ಈ ಕಾರ್ಯಕ್ರಮ ಬಹಳಷ್ಟು ಪರಿಣಾಮಕಾರಿಯಾಗಿ ನಡೀತಾ ಇದೆ ಅನ್ನುವಂಥ ಭಾವನೆಯಿಂದ ಕೆಡಿಸಬೇಕು ಅನ್ನುವಂಥ ಒಂದು ದುರುದ್ದೇಶವನ್ನು ಇಟ್ಕೊಂಡು ಕೆಲವು ಜನ ಮಾಡಿರ್ಬೋದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲೂ ಕೂಡ ಉದ್ಯಮಿ ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರಂತ ವಿಜಯ ಸಂಕೇಶ್ ನೇತೃತ್ವದಲ್ಲಿ ಮಠಾಧೀಶರು ಸಭೆ ಸೇರಿ ಅಡ್ಡಪಲ್ಲಕ್ಕಿ ಉತ್ಸವಕ್ಕೆ ಯಾವುದೇ ರೀತಿ ಅಡ್ಡಿ ಬರಬಾರ್ದು, ಅದು ಸಾಂಗವಾಗಿ ನಡೀಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಿ ಆ ಸಭೆಯಲ್ಲಿ ಬಹುತೇಕ ಜನ ಸಮಾಜದ ಮುಖಂಡರು ಮಠಾಧೀಶರು ಕೂಡ ಭಾಗಿಯಾಗಿದ್ದರು. ಹುಬ್ಬಳ್ಳಿಯಲ್ಲಿ ನಡೆದಂಥ ಈ ಸಭೆಯಲ್ಲಿ ಜೇವರ್ಗಿಯ ಅಡ್ಡಪಲ್ಲಕ್ಕಿಯ ಉತ್ಸವಕ್ಕೆ ಯಾರೂ ಕೂಡ ಅಡ್ಡಿ ಮಾಡಬಾರದು, ಧರ್ಮ ಕಾರ್ಯ ಅನ್ನುವಂಥ ಒಂದು ಅಭಿಪ್ರಾಯಕ್ಕೆ ಹುಬ್ಬಳ್ಳಿಯಲ್ಲಿ ಸೇರಿದಂಥ ಎಲ್ಲ ಮಠಾಧೀಶರು ಮತ್ತು ಸಮಾಜದ ಗಣ್ಯರು ತೀರ್ಮಾನಕ್ಕೆ ಬಂದಿದ್ದಾರೆ. ಮೈಸೂರು ಅರಸರ ಕಾಲದಿಂದಲೂ ಸಹ ನಡೆದು ಬಂದಂತಹ ಪದ್ಧತಿಯ ಆಚರಣೆ. ಸೊ ಇದು ಧರ್ಮ ಸಂಘರ್ಷ ನಿಜಕ್ಕೂ ಕೂಡ ಪ್ರಜಾತಾಂತ್ರಿಕವಾಗಿ ನಡೀತಾ ಇದೆ ಅನ್ನುವಂಥದ್ದೇ ಒಂದು ಒಳ್ಳೆಯ ಬೆಳವಣಿಗೆ. ಯಾಕಂತಂದ್ರೆ ಯಾವ ಧರ್ಮದಲ್ಲಿ ಈ ರೀತಿಯ ವಾಗ್ವಾದಗಳು ಚರ್ಚೆಗಳಿರುತ್ತವೋ ಆ ಧರ್ಮ ಆ ಸಮಾಜ ಬಹಳಷ್ಟು ಆರೋಗ್ಯಪೂರ್ಣವಾಗಿದೆ ಅಂತಲೇ ಅರ್ಥ. ಎಲ್ಲಿ ಚರ್ಚೆಗೆ ಪ್ರಶ್ನೆಗೆ ಅವಕಾಶ ಇರೋದಲ್ಲೋ ಅದು ಸತ್ತು ಹೋದಂಥ ಸಮಾಜ ಆಗುತ್ತೆ, ಧರ್ಮ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಇವತ್ತು ಮತ್ತೆ ಧರ್ಮ ಸಂಘರ್ಷ ನಡೀತಾ ಇದೆ. ಇದು ಬಸವಾದಿ ಶರಣರಿಂದ ಹಿಡಿದು ಅನೇಕ ಶರಣರು ಕೂಡ ಇಂಥ ಒಂದು ವಾಗ್ವಾದಗಳ ಮೂಲಕವೇ ಸಮಾಜವನ್ನು ಮತ್ತಷ್ಟು ಎಚ್ಚರಿಸ್ತಾ ಬಂದಿರತಕ್ಕಂಥದ್ದು. ಸೊ ಆ ಕಾರಣಕ್ಕಾಗಿ ಇವತ್ತು ಈ ಚರ್ಚೆಯನ್ನು ಕೈಗೆತ್ತಿಕೊಂಡು ಇವತ್ತಿನ ನ್ಯೂಸ್ ಅವರ್ನಲ್ಲಿ ನಮ್ಮ ಜೊತೆಗೆ ಇವತ್ತು ಕೊಳದ ಮಠದ ಮಹಾಸಂಸ್ಥಾನ ಪೀಠಾಧ್ಯಕ್ಷರು ಡಾಕ್ಟರ್ ಶಾಂತವೀರ ಮಹಾಸ್ವಾಮಿಗಳಿದ್ದಾರೆ. ಸ್ವಾಮೀಜಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಒಂದು ಕರ್ನಾಟಕ ಸಾಕ್ಷಿ ಪ್ರಜ್ಞೆ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಕೂಡ ಕಾರ್ಯಕ್ರಮ ಸ್ವಾಗತ. ಹಾಗೆಯೇ ನಿಮಾಮಿಡಿ ಮಹಾಸಂಸ್ಥಾನ ಪೀಠಾಧ್ಯಕ್ಷರು ಡಾಕ್ಟರ್ ವೀರಭದ್ರ ಚನ್ನಮಲ್ಲ ಸ್ವಾಮೀಜಿಯವರಿದ್ದಾರೆ. ಸ್ವಾಮೀಜಿ ನಿಮಗೂ ಕೂಡ ಕಾರ್ಯಕ್ರಮ ಸ್ವಾಗತ. ಶಾಂತವೀರ ಶ್ರೀಗಳೇ, ಸಂಘರ್ಷ ಯಾವತ್ತೂ ಕೂಡ ಒಳ್ಳೆಯದು, ಯಾವತ್ತೂ ಕೂಡ ವೈಚಾರಿಕ ಸಂಘರ್ಷ ಯಾವ ಧರ್ಮದಲ್ಲಿ ಯಾವ ಸಮಾಜದಲ್ಲಿ ಆಗುತ್ತೋ ಅದು ಬೆಳೆಯುತ್ತೆ, ನಿಂತು ನೀರಾಗಬಾರ್ದು ಸಮಾಜ ಧರ್ಮ. ಸೊ ಇವತ್ತು ಅಡ್ಡಪಲ್ಲಕ್ಕಿಯ ಉತ್ಸವದ ವಿಚಾರದಲ್ಲಿ ನಡೀತಾ ಇರ್ತಕ್ಕಂಥದ್ದು, ಅಡ್ಡಪಲ್ಲಕ್ಕಿ ಅನ್ನುವಂಥದ್ದು ಮಾನವೀಯ ಧರ್ಮಕ್ಕೆ ವಿರುದ್ಧವಾದಂಥ ಒಂದು ಬೆಳವಣಿಗೆ. ಅದನ್ನು ಯಾವತ್ತೋ ಮಾಡಿದ್ರು ಈಗನೂ ಕೂಡ ಮುಂದುವರಿಸಬೇಕಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಸೊ ಆ ಕಾರಣಕ್ಕಾಗಿಯೇ ಎರಡು ನೆಲೆಯಲ್ಲಿ ಇವತ್ತು ಚರ್ಚೆಗಳು ಶುರುವಾಗಿದೆ. ತಾವು ಕೂಡ ಚರ್ಚೆಯ ಭಾಗ ಆಗಿದ್ರಿ, ಆರೋಗ್ಯಪೂರ್ಣವಾದಂಥ ಚರ್ಚೆ ನಡೀತಾ ಇದೆ. ಇಲ್ಲೆಲ್ಲೂ ಕೂಡ ಬಸವಣ್ಣನ ನೆಲೆಯನ್ನು ಬಿಟ್ಟು ನಾವು ಯಾರು ಕೂಡ ಚರ್ಚೆ ಮಾಡ್ತಲ್ಲ. ಬಸವ ನಮ್ಮ ಬೆಳಕು, ನಮಗೆ ಜ್ಯೋತಿ. ಆದರೆ ಒಂದಿರ್ತಕ್ಕಂಥದ್ದು, ಉಳ್ಳವರು ಶಿವಾಲಯ ಮಾಡೋರು ನಾನೇನು ಮಾಡಲಿ ಬಡವನಯ್ಯ. ಈ ಬಡವನ ನೋವನ್ನು ಯಾರು ಪ್ರತಿನಿಧಿಸ್ತಾರೆ? ಇವತ್ತು ಅಡ್ಡಪಲ್ಲಕ್ಕಿ ಉತ್ಸವ ಅನ್ನುವಂಥದ್ದು ದೊಡ್ಡ ವಿವಾದದ ಕೇಂದ್ರ ಬಿಂದು ಆಗಿದೆ. ಒಟ್ಟಿನಲ್ಲಿ ಹೇಳಬೇಕಾದರೆ ಪ್ರಸ್ತುತ ಜೇವರ್ಗಿಯಲ್ಲಿ ರಂಭಾಪುರೀಶ್ವರರ ಒಂದು ಉತ್ಸವ ಆಗಬೇಕೇ ಬಿಡಬೇಕೆ ಅನ್ನೋದು ಒಂದು. ಅದ್ರ ಬಗ್ಗೆ ಇಲ್ಲೇ ಮೀಸಲಾಗಿ ಇಟ್ಕೊಳ್ಳೋಣ ವಿಷಯಾಂತರಕ್ಕೆ ಹೋಗೋದು ಬೇಡ. ಒಂದು ಪೀಠಕ್ಕೆ ಯಾವ ಒಂದು ಘನತೆ ಗೌರವಕ್ಕೆ ಅದು ಮೀಸಲಾಗಿರುತ್ತೋ ಅದನ್ನು ಕಾಪಾಡ್ಕೊಂಡು ಬರ್ತಕ್ಕಂಥದ್ದು ಆ ಪೀಠಾಧಿಕಾರಿಗಳ ಆದ್ಯ ಕರ್ತವ್ಯ ಆಗಿರುತ್ತೆ. ಮತ್ತು ಸಮಾಜ ಅದಕ್ಕೋಸ್ಕರವಾಗಿ ಆ ಪೀಠಕ್ಕೆ ಭದ್ರಾಗಿರ್ತಾರೆ. ಯಾರು ಆ ಪೀಠದ ಮೇಲೆ ಅಭಿಮಾನ ಪ್ರೀತಿ ಇಟ್ಕೊಂಡಿರ್ತಾರೋ ಅವ್ರಿಗೆ ಭದ್ರಾಗಿರ್ತಾರೆ. ಉದಾಹರಣೆಗೆ ಈಗ ಪಂಚಪೀಠದಲ್ಲಿ ವೈಚಾರಿಕತೆ ದೃಷ್ಟಿಯಿಂದ ಬೇರ್ಪಡಿಸೋದು ಒಂದು ವಿಧಾನ. ಧಾರ್ಮಿಕ ವಿಧಿವಿಧಾನಗಳಲ್ಲಿ ಅದು ಪರಂಪರಾಗತವಾಗಿ ಬಂದಿರತಕ್ಕಂಥ ಒಂದು ಪದ್ಧತಿ ಏನಿದೆ ಎಲ್ಲ ಪೀಠಗಳಲ್ಲೂ, ಕೇವಲ ವೀರಶೈವರಿಗೆ ಇದಲ್ಲ, ಬೇರೆ ಅನೇಕ ಪೀಠಗಳಲ್ಲಿ ಒಂದು ಸಂಪ್ರದಾಯ ಇಟ್ಕೊಂಡಿರ್ತಾರೆ. ಆ ಒಂದು ಧಾರ್ಮಿಕವಾದಂಥ ಸಂಪ್ರದಾಯ, ಕೆಲವು ಜನ ಹೇಳ್ಬೋದು ಅದು ಗೊಡ್ಡು ಸಂಪ್ರದಾಯ, ಈ ಕಾಲಕ್ಕೆ ಅದು ತಪ್ಪದ. ಆದರೆ ಅದಕ್ಕೂ ಜನ ಇರ್ತಾರೆ, ಇದಕ್ಕೂ ಜನ ಇರ್ತಾರೆ. ಆದರೆ ವೈಯಕ್ತಿಕವಾಗಿ ಆ ಪೀಠದ ಏನು ಧರ್ಮ ಇದೆ ಅಥವಾ ಆ ಮತ ಸಂಪ್ರದಾಯ ಏನಿದೆ
ಅದಕ್ಕೋಸ್ಕರನೇ ಧರ್ಮದ ಕವಚವನ್ನು ತೊಟ್ಟಿ ನಂತರ ಅವರು ಪೀಠಾಧಿಕಾರಿಗಳಾಗ್ತಾರೆ. ಧಾರಯತೀತಿ ಧರ್ಮ ಅಂದರೆ ಧರ್ಮದ ಬಗ್ಗೆ ವ್ಯಾಖ್ಯಾನ ಇದೆ. ಮತ್ತೊಂದು ಕಡೆ ಅದೇ ಧರ್ಮದ ಬಗ್ಗೆ ವ್ಯಾಖ್ಯಾನ ಪತತಿ ಪತಂತಿ ಪತಿಷ್ಠಂತಿ ಸಹೇವ ಧರ್ಮ ಅಂತ ಹೇಳ್ತಾನೆ. ಬಿದ್ದವನು ಬೀಳುತ್ತಿರುವವನು ಉದ್ಧರಿಸುವುದೇ ಧರ್ಮ. ಅದೇ ಬಸವೇಶ್ವರರು ಮಾಡಿರತಕ್ಕಂಥದ್ದು, ಅದು ಎಲ್ಲ ಆಚಾರ್ಯರು ಕೂಡ ಮಾಡಿರತಕ್ಕಂಥದ್ದು. ಈ ರೀತಿಯಾಗಿ ಇಡೀ ವಿಶ್ವವೇತನ ಒಂದು ಕುಟುಂಬ ಎಂಬತಕ್ಕಂಥ ಭಾವನೆ ತೆಗೆದುಕೊಂಡು ಹೋಗಬೇಕೆ ವಿನ ಅದಕ್ಕೆ ಅದು ಅಡ್ಡಿ ಬರುತ್ತೆ ಇದು ಅಡ್ಡಿ ಬರುತ್ತೆ ಅನ್ನತಕ್ಕಂಥದ್ದಕ್ಕೆ ಇಲ್ಲ. ವೈಯಕ್ತಿಕವಾಗಿ ನಮ್ಮ ಅಭಿಪ್ರಾಯಗಳು ಬೇರ್ಪಟ್ಟು ಹೋಗೋದು ಒಂದು ವಿಧಾನ. ಆದರೆ ಪರಂಪರೆ ಅದನ್ನು ಬಿಟ್ಟು ಬರಬೇಕು. ನಾವು ಯಾವುದನ್ನೇ ನಮ್ಮ ವೈಯಕ್ತಿಕವಾದಂಥ ಅಭಿಪ್ರಾಯವನ್ನು ಸಮಾಜದಲ್ಲಿ ಸರ್ಕಾರದ ಗಮನ ಸೆಳೀಬೇಕಾದರೆ ನಾವು ಆ ಒಂದು ಪರಂಪರಾಗತವಾಗಿ ಬಂದಂಥ ಪೀಠವನ್ನು ಬಿಟ್ಟು ಹೊರಬಂದು ನಾವು ಹೋರಾಡಬೇಕು. ಒಂದು ಇರತಕ್ಕಂಥದ್ದು ಒಂದು ಮಾತಿದೆ, ಹೇಳಿ, ಬಯಸಿ ಬಂದದು ಅಂಗಭೋಗ, ಬಯಸದೇ ಬಂದದು ಲಿಂಗಭೋಗ ಅನ್ನುವಂಥದ್ದು. ಇಲ್ಲಿ ಬಯಸುದು ಯಾವುದು, ಬಯಸದೇ ಇರತಕ್ಕಂಥದ್ದು ಯಾವುದು? ಭಕ್ತರು ಬಯಸ್ತಾರೆ ಅಂತ ಹೇಳ್ತೀರಿ ನೀವು. ಹೌದು, ಶ್ರೀಗಳು ನಾನು ಬಯಸೋದಿಲ್ಲ ಭಕ್ತರ ಆಸೆ ಅಂತ ಹೇಳ್ತೀರಿ. ಹಾಗಾದ್ರೆ ಬಯಸದೇ ಬಂದದ್ದು ಯಾವುದು, ಬಯಸಿ ಬಂದದ್ದು ಯಾವುದು? ಒಟ್ಟಿನಲ್ಲಿ ಹೇಳಬೇಕಾದರೆ ರಂಭಾಪುರಿ ಶ್ರೀಗಳವರಿಗಾಗಲಿ ಬೇರೆ ಶ್ರೀಗಳವರಿಗಾಗಲಿ ಅಡ್ಡಪಲ್ಲಕ್ಕಿ ಉತ್ಸವ ಬೇಕೇ ಬೇಕು ಅಂತಕ್ಕಂಥ ವ್ಯಾಮೋಹದಿಂದ ಯಾವ ಪೀಠಾಧಿಕಾರಿಗಳು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಒಂದು ವಿಧಾನ ಅವ್ರು ಹೇಳಬೇಕಾದ್ರೆ ಆ ಪೀಠವನ್ನು ಬಿಟ್ಟು ಹೇಳಬೇಕಾಗಿ ಬರುತ್ತೆ. ಒಂದು ಸಂಪ್ರದಾಯ ಇರುತ್ತೆ, ಒಂದು ವಿಧಾನ ಇಲ್ಲಿ ಇದು ಕೊಡ್ತೀನಿ. ಆ ಭಕ್ತಾದಿಗಳು ಆ ಪೀಠಕ್ಕೆ ನೀವು ಆ ಪೀಠದ ಒಂದು ಪರಂಪರೆಗೆ ನೀವು ಬದ್ಧರಾಗದಿದ್ದರೆ ಬಿಟ್ಟು ಬಂದು ನಿಮ್ಮ ವೈಯಕ್ತಿಕವಾಗಿ ನೀವೇನು ಬೇಕಾದ್ರೂ ಮಾತಾಡಿ. ಪ್ರಜಾಪ್ರಭುತ್ವದಲ್ಲಿ ಮಾತಾಡಲಿಕ್ಕೆ ಅವಕಾಶ ಇದೆ. ನಾನು ಬಂದೆ ಶ್ರೀಗಳೇ, ನಿಡುಮ ಬಿಡಿಸ್ಕೊಂಡು ಕೇಳ್ತೀನಿ. ಎನ್ನ ಕಾಯವ ದಂಡಿಗೆ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರಗಳ ತಂತಿಯ ಮಾಡಯ್ಯ, ಛತ್ತೀಸರಾಗವ ಹಾಡಯ್ಯ, ಉರದಲೊತ್ತಿ ಬಾರಿಸು ಕೂಡಲ ಸಂಗಮ ದೇವ ಅಂತೇಳಿ ಈ ಶರಣರು ಬಸವಣ್ಣನ ಪ್ರಜ್ಞೆನೇ ಅದಿರ್ತಕ್ಕಂಥದ್ದು. ಪ್ರಶ್ನೆ ಮಾಡು, ನೀನು ದುಡಿಯೋವನು, ನೀನು ಶ್ರಮಜೀವಿ. ಸೊ ಇಲ್ಲಿರ್ತಕ್ಕಂಥದ್ದು ಪಂಚಾಚಾರ್ಯರು ಮತ್ತು ಬಸವಾದಿ ಪ್ರಮರ್ಥರ ನಡುವಿನ ಒಂದು ಸಂಘರ್ಷ ಅಂತ ಅನಿಸ್ತಾ ಇದೆ. ನೋಡಿ, ಇದು ಮಠಾಧಿಪತಿಗಳ ಸಂಘರ್ಷ, ಗುರು ಮತ್ತು ವಿರಕ್ತರ ನಡುವಣ ಸಂಘರ್ಷ. ಇದು ಧರ್ಮ ಸಂಘರ್ಷನಲ್ಲ, ಮೂಲ ಆಚಾರ್ಯರ ಬಸವಾದಿ ಶರಣರ ಸಂಘರ್ಷನೂ ಅಲ್ಲ. ಇದು ಗುರು ವಿರಕ್ತ ಮಠಾಧಿಪತಿಗಳ ಸಂಘರ್ಷ. ಇದು ಮೊದಲನೇದು. ರಂಭಾಪುರಿ ಶ್ರೀಗಳು ಹೇಳ್ತಾರೆ, ಪಂಚಪೀಠಗಳಿಗೆ ವೈರಾಗ್ಯ ಮತ್ತು ವೈಭವ ಎರಡೂ ಇರುತ್ತೆ ಅಂತ. ಅದು ಎರಡೂ ಒಂದೇ ಕಡೆ ಇರಲಿಕ್ಕೆ ಸಾಧ್ಯ ಇಲ್ಲ. ವಿರಾಗಿಯಾದವನು ವೈಭವಕ್ಕೆ ಮನಸ್ಸೊಲ್ಲಾರ. ವೈಭವಿ ಅಥವಾ ವೈಭೋಗದಲ್ಲಿರ್ತಕ್ಕಂಥವನು ವಿರಾಗದ ಲಕ್ಷಣ ಆ ಗುಣಗಳನ್ನು ಅವನು ತೋರಿಸಲಾರ. ಹಾಗಾಗಿ ಎರಡೂ ಒಂದೇ ಕಡೆ ಇರಲಿಕ್ಕೆ ಸಾಧ್ಯ ಇಲ್ಲ. ವಿರಾಗದ ಲಕ್ಷಣ, ವೈರಾಗಿಯ ಲಕ್ಷಣವೇ ಬೇರೆ, ವೈಭವದ ಅದರ ಲಕ್ಷಣವೇ ಬೇರೆ. ಹಾಗಾಗಿ ಒಂದು ಪೀಠದಲ್ಲಿ ವೈರಾಗ್ಯ ಮತ್ತು ವೈಭವ ಎರಡೂ ಇರುತ್ತೆ ಅಂತ ಅದು ಹೇಳ್ತಕ್ಕಂಥದ್ದು ಸಮಾಜವನ್ನು ತಪ್ಪು ದಾರಿಗೆ ಎಳಿತಕ್ಕಂಥ ಒಂದು ದೃಷ್ಟಿಕೋನ ಮೊದಲನೇದು. ಎರಡನೇದು, ನನಗನ್ನಿಸಿದ್ದು ಅಡ್ಡಪಲ್ಲಕ್ಕಿ ಉತ್ಸವ ನಡೀಲಿಕ್ಕೆ ಅವಕಾಶ ಕೊಡಿ ನೀವು ಅಂತ ಹೇಳಿ ಪಂಚಪೀಠದ ಒಬ್ಬ ಶ್ರೀಗಳು ಮುಖ್ಯಮಂತ್ರಿಗಳ ಮನೆ ಮುಂದೆ ಧರಣಿ ಕುಳಿತುಕೊಳ್ಳುವಂಥ ಒಂದು ಸನ್ನಿವೇಶ ಈ ಸಮಾಜಕ್ಕೆ ಅದು ಒಂದು ಗೌರವ ತರುವ ಸಂಗತಿ ಅಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹೌದು. ಆಮೇಲೆ ಎರಡನೇದು, ಒಬ್ಬ ನಾಡಿನ ಮುಖ್ಯಮಂತ್ರಿಯನ್ನು ಬೆದರಿಕೆ ಮಾತುಗಳಿಂದ, ಶಾಪ ಅಂತ ಹೇಳಿದರೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅವರು. ಅದನ್ನು ಆ ಬೆದರಿಕೆ ತಂತ್ರದ ಮೂಲಕ ಆ ರೀತಿ ನಡೆಸ್ಕೊಳ್ತಕ್ಕಂಥದ್ದು ಕೂಡ ಅವರ ಸ್ಥಾನದ ಘನತೆಗೆ ತಕ್ಕದ್ದಲ್ಲ. ಮೊದಲನೇದಾಗಿ ಆ ರೀತಿ ಮಾಡಬಾರ್ದು ನಾನು ಹೇಳೋದು. ಅಂದರೆ ನನಗೇನು ಅನ್ನಿಸ್ತಾ ಇದೆ ಅಂತ ಹೇಳಿದರೆ, ಅವರು ಹತಾಶರಾಗಿ ಅವರು ಈ ರೀತಿ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಯಾಕಂತ ಹೇಳಿದರೆ ಅವರು ಆಡಿದ ಮಾತನ್ನು ಈಗ ತಾನೇ ನಾನು ಗಮನಿಸಿದ್ದೆ ಇದನ್ನು. ಆದರೆ ಆ ಸ್ಥಾನದ ಗೌರವಕ್ಕೆ ಅದು ಒಳ್ಳೆಯದನ್ನು ಉಂಟು, ಶ್ರೇಯಸ್ಸು ತರ್ತಕ್ಕಂಥದ್ದಲ್ಲ. ಆ ಘನತೆ ಕುಂದಿಸಿ. ಆಮೇಲೆ ಮತ್ತೊಂದು ಏನು ಹೇಳ್ತಿದ್ದಾರೆ ಅಂದರೆ, ಈಗ ಅದು ಧರ್ಮ, ಪರಂಪರೆ, ಸಂಪ್ರದಾಯ ಹಿಂದಿನಿಂದ ಬಂದಿದ್ದು ಅಂತ ಎಲ್ಲ ಹೇಳ್ತಿದ್ದಾರೆ. ಈಗ ನಾನು ಹೇಳೋದು, ಕಾಲೋಚಿತವಾಗಿ ಬದಲಾವಣೆಗಳು ಆಗ್ತಾ ಇದೆ ಸಮಾಜದಲ್ಲಿ. ಆಗಬೇಕಾದೆ ಬದಲಾವಣೆ ಪ್ರಕೃತಿ ನಿಯಮ, ಮಾನವರಿಗೂ ಕೂಡ ಅದು ಅನುಸರಿಸುತ್ತೆ. ಆ ಬದಲಾವಣೆಯ ಮೂಲಕವಾಗಿ ಮನುಷ್ಯ ಇವತ್ತು ಅತ್ಯುತ್ತಮ ನಾಗರಿಕತೆ ಸಂಸ್ಕೃತಿಗಳ ಘಟ್ಟಗಳಲ್ಲಿ ಬಂದಿದ್ದಾನೆ. ಬದಲಾವಣೆಗೆ ವಿರುದ್ಧವಾಗಿ ನಾವು ಹೋಗ್ತಕ್ಕಂಥದ್ದು ಅದು ಸೂಕ್ತ ಅಲ್ಲ. ಮೊದಲನೇದು, ಕಾಲೋಚಿತ ಸಂಪ್ರದಾಯಗಳಿದ್ದರೆ ಉಳಿಸ್ಕೊಳ್ಳೋಣ, ಕಾಲ ಬಾಹಿರವಾದ ಆಚರಣೆಗಳಿದ್ದರೆ ನಾವು ಅದನ್ನು ಉಳಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ. ಆಮೇಲೆ ಇಂಥ ಯಾವುದು ಆಡಂಬರದ ಆಚರಣೆಗಳಿಗೂ ಧರ್ಮಕ್ಕೂ ಏನು ಸಂಬಂಧ ಇದೆ? ಧರ್ಮದ ತತ್ವಗಳಿಗೆ, ಸಿದ್ಧಾಂತಕ್ಕೂ, ಧರ್ಮದ ಅಂತಃಸತ್ವಕ್ಕೂ ಈ ಆಡಂಬರದ ಆಚರಣೆಗಳಿಗೂ ಯಾವ ಸಂಬಂಧ ಇರುತ್ತೆ? ಹೌದು, ಇದು ಯಾಕೆ ಬಂತರಪ್ಪ ಈ ಥರದ ಉತ್ಸವಗಳು ಏನಕ್ಕೆ ಬಂತು ಹೇಳಿ?
ಒಂದು ಕಾಲದಲ್ಲಿ ಪ್ರಚಾರದ ಮಾಧ್ಯಮಗಳು ಇರಲಿಲ್ಲ, ಸುದ್ದಿ ಮಾಧ್ಯಮಗಳು ಏನೂ ಇರಲಿಲ್ಲ ಆ ಕಾಲಘಟ್ಟದಲ್ಲಿ. ಆನೆ ಒಂಟೆ ಕುದುರೆ ಮೇಲೆ ಬಂದರೆ ಜನ ನೋಡ್ಲಿಕ್ಕೆ ಬರ್ತಾ ಇದ್ದರು, ಆಕರ್ಷಣೆ ಅದು. ಅವಾಗ ಇವರು ಉಪದೇಶ ಮಾಡ್ತಾ ಇದ್ದರು. ಆ ಜನಗಳನ್ನು ಒಂದು ಕಡೆ ಸೇರಿಸಲಿಕ್ಕಾಗಿ, ಆಕರ್ಷಿಸಲಿಕ್ಕಾಗಿ ಆ ಮಾಧ್ಯಮಗಳನ್ನು ಬಳಸ್ಕೊಂಡ್ರು. ಈ ಕಾಲಘಟ್ಟ ಅಗತ್ಯ ಇಲ್ಲ, ಈಗ ಮಾಧ್ಯಮಗಳಿವೆ. ಅದು ಈಗಲೂ ಮುಂದುವರಿಬೇಕಂತ ಹೇಳ್ತಾರೆ. ಯಾಕಂದ್ರೆ ಈಗಿನ ಕಾಲಘಟ್ಟದ ಅಗತ್ಯ ಇಲ್ಲ. ಹೆಲಿಕಾಪ್ಟರ್ ಇದ್ದಾವೆ, ದೊಡ್ಡ ದೊಡ್ಡ ಕಾರ್ಗಳಿದ್ದಾವೆ, ಸಂಪರ್ಕ ಇದೆ. ಒಂದು ವಿಷಯನ ತರಲಿಕ್ಕೆ ಇಚ್ಛೆ ಪಡ್ತೀನಿ. ಕಾಲ ಯಥಾಸ್ಥಿತಿ, ಅವತ್ತೇನಿತ್ತು ಕಾಲ ಅದೇ ಕಾಲ ಇವತ್ತಿರುತ್ತೆ, ಮುಂದಿನ ಕಾಲದಲ್ಲಿ ಯಾವ ಬದಲಾವಣೆನೂ ಸಾಧ್ಯ. ಇವನ ಒಂದು ಪ್ರಜ್ಞೆ, ಮಾನವತನ ಮಾನವೀಯತೆಯ ಕಡೆಗೆ ಮನಕೊಟ್ಟು ಹೋದಾಗ ನಾನಾ ವಿಷಯಗಳು ಬರಬಹುದು, ಅದು ಇಲ್ಲ ಅಂತಲ್ಲ. ಆದರೆ ಒಂದು ನಾವು ಕೆಲವು ವೈಯಕ್ತಿಕವಾಗಿ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಲಿ ಹೋಗಲಿ, ಒಂದು ನೆಲೆಗಟ್ಟಿನ ಮೇಲೆ ಬಂದಿರತಕ್ಕಂಥ ಒಂದು ಸಂಪ್ರದಾಯ ಏನಿದೆ, ಒಂದು ಪದ್ಧತಿ ಏನಿದೆ, ಒಂದು ಕಾನೂನು ಏನಿದೆ, ಅದು ಒಂದು ಥರ ಸಂವಿಧಾನನೇ. ಬ್ರಿಟಿಷರ್ ಕಾಲದಿಂದ ಬಂದು ನಡ್ಕೊಂಡು ಬಂದಿರತಕ್ಕಂಥದ್ದು ಇದು. ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಅದಕ್ಕೆ ಧಕ್ಕೆ ಬರುತ್ತೆ ಅಂದರೆ ಅದು ಒಪ್ಪಲಿಕ್ಕೆ. ರಾಜಪ್ರಭುತ್ವದಲ್ಲಿಲ್ಲ ಶ್ರೀಗಳನ್ನು, ಪ್ರಜಾಪ್ರಭುತ್ವದಲ್ಲಿ ಇದ್ದೀವಿ. ಅಲ್ಲ, ನಾನು ಕೆಲಸ ಪ್ರಜಾಪ್ರಭುತ್ವ ವ್ಯಾಪ್ತಿ, ಅದಕ್ಕೆ ವಿರೋಧ ಏನಲ್ಲ. ಅದು ಇಷ್ಟು ದಿನ ಇಲ್ಲದು ಇವತ್ತು ಈ ಕ್ಷಣದಲ್ಲೇ ಯಾವುದೋ ಒಂದು ಕ್ಷುಲ್ಲಕ ಕಾರಣದಿಂದ ಯಾರೋ ಒಬ್ಬರು ಮಾತಿಗೆ ಅದಕ್ಕೆ ಮಹತ್ವ ಕೊಡೋದಲ್ಲ. ಚರ್ಚೆ ಮಾತಾಡಿದ ಈಗ ಎರಡು ಶ್ರೀಗಳ ಅಭಿಪ್ರಾಯಗಳನ್ನು ತಗೊಂಡಿದ್ದೀನಿ. ನಿಡುಮಾಮಿಡಿ ಮತ್ತು ಕೊಳದಮಠ ಶ್ರೀಗಳು ತಮ್ಮದೇ ಆದಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಾನು ಚಂಪು ಅವ್ರನ್ನ ಯಾಕೆ ನಾನು ಈ ವಿಚಾರದಲ್ಲಿ ಪ್ರತಿಕ್ರಿಯೆ ತಗೊಳ್ಳಿಲ್ಲ ಅಂತಂದರೆ, ಇಬ್ಬರು ಅಭಿಪ್ರಾಯಗಳು ಬಂದ ನಂತರ ಅವ್ರನ್ನ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಅಂತ